ತಮಾಷೆ ಮಾಡೋಕ್ಕೋಸ್ಕರ ಅರಿಶಿನ ಕುಂಕುಮ ನಿಂಬೆಹಣ್ಣು ಮೊಟ್ಟೆ ಇಟ್ಟು ಒಬ್ರನ್ನ ಹೆದರ್ಸ್ತಾರಲ್ಲ, ಹಂಗಲ್ಲ. ಈ ಸಾರ್ತಿ ಶಿವ ಮೇಲಾಗೋದು ಜಲದಿಗ್ಬಂಧನ. ಈ ಪಾಪಿನ್ ನಾನೇನ್ ಮಾಡ್ಲಿ? ಎಲ್ಲಾ ಸತ್ಯ ಗೊತ್ತಿದ್ರು ಬಾಯಿ ಬಿಡಕ್ ಆಗ್ತಿಲ್ಲ. ನನ್ ತುಟಿನ ಭಯ ಅನ್ನೋ ದಾರದಲ್ಲೇ ಹೊಲ್ದ್ಬಿಟ್ಟಿದ್ದಾನೆ ನನ್ ಗಂಡ. ಛೇ, ಇವ್ನ ನನ್ ಗಂಡ ಅಂತ ಕರೆಯೋದಕ್ಕೂ ಅಸಹ್ಯ ಆಗುತ್ತೆ. ನನ್ ಕಣ್ಣು ನೋಡ್ಲಿಲ್ಲ ಅನ್ನೋದು ಬಿಟ್ರೆ ಥೇಟ್ ನನ್ನ ಅತ್ತಿಗೆನೆ. ಆದ್ರೆ ಬೆಳಕಿನ ತರ ಬಂದು ಮಿಂಚಿನ ತರ ಮರೆ ಆಗೋದ್ರಲ್ಲ, ಆ ಅನುಭವನ ನನ್ಗೆ ಹೇಳ್ಕೊಳಕ್ಕೆ ಆಗ್ತಿಲ್ಲ. ಅದು ಅನುಭವಿಸೋರಿಗೆ ಮಾತ್ರ ಗೊತ್ತು. ನಮ್ಮತ್ತಿಗೆ ಇದಾರೋ ಇಲ್ವೋ ಅಂತ ಗೊತ್ತಿರ್ಲಿಲ್ಲ, ಆದ್ರೆ ಈಗ ಅವ್ರಿದ್ದಾರೆ ಎನಿಸ್ತಾ ಇದೆ. ಅಮ್ಮ ಮಕ್ಕಳವ್ವ, ನನ್ನ ಈ ಪ್ರಶ್ನೆಗೆ ನೀನೇ ಉತ್ತರ ಕೊಡ್ಬೇಕು ತಾಯಿ. ಸುಶೀಲಾ, ಸುಶೀಲಾ, ಏನ್ ಯೋಚನೆ ಮಾಡ್ತಿದ್ಯಾ? ಯೋಚನೆನಾ? ನನಗ ಏನ್ ಯೋಚನೆನೂ ಇಲ್ಲಕ್ಕ. ಒಳ್ಳೆ ಮನೆ, ಒಳ್ಳೆ ಸಂಸಾರ, ತಾಯಿಗಿಂತ ಹೆಚ್ಚಾಗಿ ನನ್ನ ನೋಡ್ಕೊಳ್ಳೋದಕ್ ನೀನಿದ್ಯಾ ಅಂದ್ಮೇಲೆ ನನ್ಗಿನ್ನೇನಕ್ಕ ಯೋಚನೆ? ಸುಶೀಲಾ, ನೀನು ಉತ್ಸವಕ್ಕೆ ಬರಲಿಲ್ಲ ಕೇಳಿದ್ರೆ ಬೇರೆನೇ ಕಾರಣ ಹೇಳಿದೆ. ಆದರೆ ಆ ಕಾರಣನ ನಾನು ಒಪ್ಪೋದಿಲ್ಲ. ನನ್ನ ಗಂಡ ನೀನನ್ನು ಆಟ ಆಡಿಸ್ತಾ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಯಾವ ವಿಷಯ ಇಟ್ಕೊಂಡು ಆಡಿಸ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನೀನು ಬಾಯಿ ಬಿಡ್ತಿಲ್ಲ. ಒಂದಲ್ಲ ಒಂದು ದಿನ ನೀನೇ ಮನಸ್ಸು ಬಿಚ್ಚಿ ಎಲ್ಲನೂ ಹೇಳ್ಬಿಡ್ತೀಯ. ಆವತ್ತು ನಾನು ಬದುಕಿದ್ರೆ ಚಪ್ಪಾಳಿ ತಡ್ತೀನಿ. ಹೋಗಕ್ಕ, ಏನೇನೋ ಮಾತಾಡ್ಬೇಡ. ಸುಶೀಲಾ, ನನ್ನ ಕೈ ಮುಟ್ಟು ಒಂದ್ಸಲ. ಯಾಕಕ್ಕ, ಏನಾಯ್ತು? ಹೇಳ್ತೀನಿ ಸುಶೀಲಾ, ನನ್ನ ಕೈ ಮುಟ್ಟು. ಇಲ್ಲ, ಇದು ಆ ಥರ ಇಲ್ಲ. ಏನಾಯ್ತಕ್ಕ? ಹೌದು ಸುಶೀಲಾ, ಮಾರಿಗುಡಿ ಉತ್ಸವದಲ್ಲಿ ನಮ್ಮ ಅತ್ತಿಗೆ ಈ ನನ್ನ ಕೈ ಮುಟ್ಟಿದಾಗ ಅನ್ನಿಸ್ತು. ಅಕ್ಕ, ಅವ್ರು ಇದಾರೋ ಇಲ್ವೋ ಅದೇ ಗೊತ್ತಿಲ್ಲ. ಹಾಗಿದ್ಮೇಲೆ ಅವ್ರು ನಿನ್ ಕೈ ಮುಟ್ಟೋದಕ್ಕೆ ಹೇಗೆ ಸಾಧ್ಯ? ನನಗೂ ಅದೇ ಗೊತ್ತಾಗ್ತಿಲ್ಲ. ಆದರೆ ನನ್ನ ಕಣ್ಣು ಸುಳ್ಳು ಹೇಳ್ಬೋದು, ನನ್ನ ಸ್ಪರ್ಶ ಮಾತ್ರ ಯಾವತ್ತೂ ಸುಳ್ಳು ಹೇಳಲ್ಲ. ಶಿವು ತಾಯಿ ಎಂದೇನೋ ನನ್ನ ಗಂಡನ ಕೈವಾಡ ಇದೆಯಾ ಅಂತ ಗೊತ್ತಾಗ್ತಿಲ್ವಲ್ಲ. ಇನ್ನು ಈ ಮನುಷ್ಯ ಏನೇನ್ ಮಾಡಿದಾನೋ ಏನೋ, ಆ ದೇವ್ರಿಗೆ ಗೊತ್ತು. ಸತ್ಯ ಗೊತ್ತಿದ್ರು ಮುಚ್ಚಿಡ್ಕೊಳಕ್ಕೂ ಆಗ್ತಿಲ್ಲ, ಬದುಕಕ್ಕೂ ಆಗ್ತಿಲ್ಲ. ಅಣ್ಣ ಇಲ್ಲಿ ನೋಡಿಲಿ ನನ್ನ ಕುತ್ತಿಗೆ. ಅಣ್ಣ ಇಲ್ಲಿ ನೋಡಿಲಿ ನನ್ನ ಕುತ್ತಿಗೆ ಅಂದ್ರೆ ಕೈ. ನಿಮ್ಮ ಅತ್ತಿಗೆ ಕೇಳಬೇಕು, ಇಲ್ಲ ನಿನ್ನ ಕೈನಾಗ ಸುತ್ತಿಗೆ ಇದ್ರೆ ಕೇಳಬೇಕು. ಇಲ್ಲಿ ನೋಡಿಲಿ ಕುತ್ತಿಗೆ ಅಂದ್ರೆ ಏನು ಕೇಳಬೇಕು? ವಿಶೇಷ ಐತೆ. ಇಲ್ಲಿ ನೋಡಿಲಿ ನನ್ನ ಕುತ್ತಿಗೆ ಸರಿ ಹೋಗದೆ. ನಿನ್ನ ಕುತ್ತಿಗೆನ್ ಕರೆಂಟಾ? ಹೋಯ್ತದೆ ಬರ್ತದೆ, ಹೋಯ್ತದೆ ಬರ್ತದೆ ಅನ್ನಕ್ಕೆ. ಈಗ ಸರಿ ಆಗದೆ. ಮೌನ ಮರ್ವದೆಯಿಂದ ಇರು, ಕಾಪಾಡ್ಕಾದನ್ನ. ಅದ್ ಬಿಡೋಣ. ಇನ್ನೊಂದು ವಿಶೇಷ ಏನ್ ಗೊತ್ತಾ? ನನ್ ಬಾಸುಂಡೆ ಎಲ್ಲ ಮಾಯ ಹೋಗೋಗದೆ. ಏನ್ ಬಾಸುಂಡೆ? ಅದೇ ಜಾತ್ರೆನಾಗೆ ಶಿವ ಮೈಮ್ಯಾಗೆ ದ್ಯಾವ್ರು ಬಂದಾಗ ಬೆತ್ತ ತಗೊಂಡು ಹೊಡೆದಿದ್ನಲ್ಲ, ಆಗ ಶಿಬುರೆಲ್ಲ ಸುತ್ಕೊಂಡು ಹಂಗೆ ಕಡೆಗೆ ಕೂತ್ಬಿಟ್ಟಿತ್ತು. ಅದ್ರ ಹಂಗೆ ಸೂಜಿಯಿಂದ ಚುಚ್ಚಿ ಚುಚ್ಚಿ ತೆಗೆದ್ಬಿಟ್ಟಿವ್ನಿ. ನಮ್ಮಮ್ಮನೂ ತಲೆ ಹುಟ್ಟಿದೆಯಲ್ಲ ನೀನು. ಜಸ್ಟ್ ಎ ಮಿನಿಟ್. ಫಾದರ್ ನೇಮ್ ಜವರೇಗೌಡ ಎಂ. ಲೈ ಸೋಮ, ಬೆತ್ತ ಹುತ್ತ ಎರಡು ಹತ್ರಗೆ ಇರ್ತದಕಲ್ಲ. ಹುತ್ತದಾಗ ಹಾವು, ಬೆತ್ತದಾಗೆ ನೋವು. ನನ್ನ ಮಗ ಹೊಡೆದಿರೋದು ನನ್ನ ಮೈಗಲ್ಲ, ನನ್ನ ಮನ್ಸಿಗೆ. ಅಲ್ಲಕ್ಕಲ್ಲ, ಈಟೆಲ್ಲ ನಾಯಿಗೆ ಹೊಡೆದವನೇ. ಆದ್ರೂ ಇದೆಂಗ್ಲ ಇಷ್ಟೊಂದು ಖುಷಿಯಾಗಿದೆಯಾ? ಅಣ್ಣ, ನಂಗಾದ್ರೆ ಮಾನ ಮರ್ವಾದೆ ಏನೂ ಇಲ್ಲ, ಎಲ್ಲ ಬಿಟ್ಬಿಟ್ಟಿವ್ನಿ. ಆದ್ರೆ ನೀನ್ ಹಂಗಲ್ಲ. ಜನ ಅಯ್ಯೋ ಸೋಮೇಗೌಡನಿಗೆ ಹೊಡೆದ್ರಂತೆ ಅಂತಾರೆ. ಆದ್ರೆ ನಿಂಗಾದ್ರೆ ಅಯ್ಯೋ ಮಾಸ್ತಿಕೊಬ್ರು ಜಮೀನ್ದಾರರು ದೊರೆ, ಅವ್ರಿಗೆ ಶಿವ ಹೆಂಗ್ ಹೊಡ್ದ ಗೊತ್ತಾ? ಹಂದಿಗೆ ಹೊಡ್ದಂಗ್ ಹೊಡ್ದ, ನಾಯಿಗೆ ಹೊಡ್ದಂಗ್ ಹೊಡ್ದ, ದನಕ್ಕೆ ಹೊಡ್ದಂಗ್ ಹೊಡ್ದ, ಎಮ್ಮೆಗೆ ಹೊಡ್ದಂಗ್ ಹೊಡ್ದ. ಅಡ ನಿನ್ ಮಕ ನೋಡ್ಬೇಕಿತ್ತು ಆಗ. ಬಸ್ರಿ ಅಂದಿ ಬಚ್ಚಲ್ಗೆ ಬಾಯಿ ಆಗ್ತಂಗಿದ್ದು. ಸುಮ್ಕಿರಂದ್ರೆ ಅರ್ಥ ಹಾಕಿಲ್ವಾ? ತಮ್ಮ ಅಂದ್ರೆ ಅದನ್ನ ನಮ್ಮನ್ ತಾವಿಟ್ಕೋ, ಅಣ್ಣನ್ ತಾವಲ್ಲ.
ಒಡ ಹುಡ್ದವನು ಅಂತ ಒಂದೇ ಒಂದು ಹೊಡ್ತಾ ಹೊಡೆದಿದ್ದೀನಿ. ಹೊಡಿಯಕ್ಕೆ ಹುಡ್ದವನು ಅಂತಾರ ಮಾಡ್ಕೋಬೇಡ ಮಗನೇ. ಅಣ್ಣನ ನೀ ಅಣ್ಣ ಒಡ ಹುಡ್ತವನಂತೆ ಕಿತ್ತೋದವನು. ಪಾರು ಹೊಡೆದಾಗ್ಲೂ ಪೊರಕೆಲಿ ಈಟೊಂದ್ರೂ ಆಗಿರ್ಲಿಲ್ಲ. ಹೆಂಗ್ ಹೊಡೆದ ನೋಡು ಕಿತ್ತೋದಣ್ಣ. ದೊರೆ ಎಲ್ಲ ನೆನ್ಪೈತಾನೆ. ಬನ್ನಿ. ಹಾಗಾದ್ರೆ ಅದೇ ಕೋಪದಲ್ಲಿ ಸಿಗ್ದಾಕ್ಬಿಡ್ತೀನಿ ನಿನ್ನ ಅಂತಾರಲ್ಲ ಅದೇನಾ? ಅದಿದಲ್ಲ, ಆದ್ರೂ ಒಂಥರ ಇದೇನೆ. ಥ್ಯಾಂಕ್ ಯು ಸೋ ಮಚ್ ಮಾವ. ಮಾರು, ನೀನು ನನ್ನ ಕಬ್ಬಿನ ಜಲ್ಲೆ, ನೀನು ನನ್ನ ಬೆಳ್ಳದ ಪಾಕ. ನೀನು ನನಗೆ ಇಷ್ಟೇನಾ? ಹೆಂಡತಿನ ಹೊಗಳೋದಕ್ಕೆ 4 ಎಕ್ಸ್ಟ್ರಾ ಪದ ಹೇಳಕ್ ಬರ್ತಿಲ್ಲ ನಿನಗೆ? ಮುಗೀತು, ಆಗೋಯ್ತು. ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗೋಗ್ಬಿಟ್ಟಿದೆ ನಿನಗೆ. ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗೋಗ್ಬಿಟ್ಟಿದೆ ನಿನಗೆ. ನನಗೆ ಅವೆಲ್ಲ ಗೊತ್ತಿಲ್ಲ ಮಾವ. ಇನ್ಮೇಲೆ ನನಗೆ ಪದ್ಯ, ಕವನ, ಲವ್ ಲೆಟರು ಏನೇ ನನಗೆ ಹೋಗ್ಲಕ್ಕಿದ್ಯೋ ಅದನ್ನೆಲ್ಲ ಬರಿಬೇಕಂದ್ರೆ ಬರಿಬೇಕಷ್ಟೇ. ಬರ್ದಿಲ್ಲ ಅನ್ಕೊ ನೀನ. ಬರಿತೀನಿ 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 ಕಡಮಿ ಬರಿತೀನಿ. ತಿನ್ನು ತಕ ತಗೋ ತಿನ್ನು. ಏನಮಿ ನಾಳೆಯಿಂದನೂ ಬರ್ಬೇಕು ನಾನು.